ನಮ್ಮ ನಾಡಲ್ಲಿ ನಮ್ಮ ಭಾಷೆ ಮಾತಾಡು ಅನ್ನೋದೇ ತಪ್ಪ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾರಣ ಏನು ಗೊತ್ತಾ? ಬೆಳಗಾವಿಯಲ್ಲಿ ಅದಕ್ಕೆ ಉದಾಹರಣೆಯಾದಂತಹ ಘಟನೆ ನಡೆದಿದೆ. ಇದು ಗೂಂಡಾಗಿರಿ ಅಲ್ಲದೆ ಮತ್ತೇನಿಲ್ಲ. ಮರಾಠಿ ಯುವಕರು ಗೂಂಡಾಗಿರಿ ಹೆಂಗೆ ನಡೆಸ್ತಾರೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಕನ್ನಡ ಮಾತಾಡು ಅಂದಿದ್ದಷ್ಟೇ, ಅಷ್ಟಕ್ಕೇ ಕಂಡಕ್ಟರ್ ಮೇಲೆ ಹೊಡೆಯೋದಕ್ಕೆ ಬಂದ್ಬಿಡ್ತಾರೆ. ಬೆಳಗಾವಿಯ ಸುಳೆಬಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯೆ ಆಗಿರೋ ಗಲಾಟೆಗಿದು. ಬಸ್ ಕಂಡಕ್ಟರ್ ಮಹದೇವ್ ಅವರ ಮೇಲೆ ಮರಾಠಿಗರು ಹಲ್ಲೆ ಮಾಡಿದ್ದಾರೆ. ಯುವತಿಯೊಬ್ಳು ಟಿಕೆಟ್ ಕೊಡಿ ಅಂತ ಹೇಳಿ ಮರಾಠಿಲಿ ಕೇಳಿದ್ದಾರೆ. ಯುವತಿ ಜೊತೆ ಮತ್ತೊಬ್ಬ ಯುವಕ ಪ್ರಯಾಣವನ್ನ ಮಾಡ್ತಾ ಇದ್ದ. ಅದಕ್ಕೆ ಕಂಡಕ್ಟರ್ ಏನು ಹೇಳ್ತಾರೆ ಗೊತ್ತಾ? ಮರಾಠಿ ಬರಲ್ಲ ನನಗೆ, ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಹೊಡೆಯೋದು. ಜನರನ್ನ ಎಲ್ಲರನ್ನು ಸೇರಿಸಿ ಚಲಿಸ್ತಾ ಇರೋ ಬಸ್ಸನ್ನು ನಿಲ್ಲಿಸಿ ದೊಡ್ಡ ಗಲಾಟೆ ಮಾಡ್ತಾರೆ. ಸದ್ಯ ಈಗ ಹಲ್ಲೆಗೊಳಗಾದ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಕಂಡಕ್ಟರ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಬೆಳಗಾವಿ ಮಾಳಮಾರುತಿ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ನೋಡಿ ಆ ವಿಜುವಲ್ಸ್ ನೋಡಿ. ಕನ್ನಡ ಮಾತಾಡೋ ಅಂದಿದ್ದಕ್ಕೆ ಹೊಡೆದಿರೋದು. तुम्हारा गलती है, गाड़ी बंद करो, गाड़ी बंद करो बोल दो। ನೋಡಿ, ಇದು ಗಲಾಟೆ ಆಗಿರೋದು ಕಾರಣ ಇಷ್ಟೇ. ಯುವತಿಯೊಬ್ಬಳು ಕಂಡಕ್ಟರ್ ಬಳಿ ಟಿಕೆಟ್ ಕೇಳ್ತಾಳೆ, ಅದು ಮರಾಠಿ ಲ್ಯಾಂಗ್ವೇಜಲ್ಲಿ. ಆ ಹುಡುಗಿಯ ಜೊತೆ ಮತ್ತೊಬ್ಬ ಹುಡುಗ ಮರಾಠಿಗನೇ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಅದಕ್ಕೆ ಕಂಡಕ್ಟರು ಆ ಹುಡುಗಿ ಟಿಕೆಟ್ ಕೇಳಿದಾಗ ನನಗೆ ಮರಾಠಿ ಬರಲ್ಲಮ್ಮ, ಕನ್ನಡದಲ್ಲಿ ಕೇಳು ಅಂತ. ಅಷ್ಟೇ ಆಗಿದ್ದು. ಇಷ್ಟಕ್ಕೇ ಜನ ಸೇರಿಸಿ ಬಸ್ ನಿಲ್ಲಿಸಿ ದೊಡ್ಡ ಗಲಾಟೆ ಮಾಡಿಬಿಟ್ಟಿದ್ದಾರೆ. ಏನು ದೊಡ್ಡ ಕ್ರೈಮ್ ಮಾಡಿದ್ರ ಆ ಕಂಡಕ್ಟರು ಅಂತ ಕೇಳಿದ್ದೇನು, ಕನ್ನಡದಲ್ಲಿ ಕೇಳಿ ಅಂತ ಅಷ್ಟೇ. ಅದೇನು ಹೊಸ ರೂಲ್ಸ್ ತಂದುಬಿಟ್ರ? ಹಿಂಗೆ ಆಯಾ ಪ್ರದೇಶದಲ್ಲಿದ್ದರೆ ಆಯಾ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು ಅಂತ, ಇಲ್ಲ ಅಂತಂದರೆ ಹೊಡೆದಾಕ್ತೀವಿ ಅಂತ. ಇದಿರೋದು ಎಲ್ಲಿ? ಬೆಳಗಾವಿಲೇ. ಕನ್ನಡ ಮಾತಾಡ್ಬೇಕು ತಾನೆ. ಅವ್ರು ಕೇಳಿದಷ್ಟೇ, ನಮ್ಗೆ ಬರಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟು ಬೇರೆ ಏನು ಅವ್ರ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬಂದಿಲ್ಲ. ನೀವು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ನಾನೇನು ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ ಅವರು. ನನಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಕೇಳಿ ಏನು ಕೇಳ್ತಿದ್ದೀರಾ ಅಂತ ಹೇಳಿದಷ್ಟೇ. ಅಲ್ಲಿ ಏನೇನಾಯಿತು ಸ್ಪಾಟಲ್ಲಿ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರೋದು ಮರಾಠಿ ಬರಲ್ಲ ನನಗೆ, ಕನ್ನಡದಲ್ಲಿ ಕೇಳಿ ಅಂದಿದ್ದಕ್ಕೆ ಗಲಾಟೆ ಆಗಿರೋದು ಅಂತ. ಅಷ್ಟಲ್ಲದೆ ಬೇರೆ ಏನಾದರೂ ಆಯ್ತಾ ಅಂತ? ಇಷ್ಟೇ ಮಾತಾಡಿದ್ದ, ಕನ್ನಡ ಬರಲ್ಲ ನನಗೆ, ಏನೋ ಕನ್ನಡದಲ್ಲಿ ಕೇಳಿ ಅಂತಿದ್ದೆ ಅಷ್ಟೇನಾ ಡ್ರೈವರು ಅಥವಾ ಕಂಡಕ್ಟರು? ಬೇರೆ ಏನಾದರೂ ಕೇಳಿದ್ರ? ಅವಾಚ್ಯ ಶಬ್ದಗಳಿಂದ ಏನಾದರೂ ನಿಂದಿಸಿದ್ರಾ? ಇದೆಲ್ಲ ಕೂಡ ಡೌಟ್ ಬರುತ್ತೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಹೌದು ಶರತ್, ಏನು ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗರ ಪುಂಡಾಟ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಏನು ಸುಳ್ಗಾ ಬಾಳೆಕುಂದ್ರಿಗೆ ಹೋಗುತ್ತಿರುವ ಬಸ್ ನಲ್ಲಿ ಯುವಕ ಯುವತಿಯೇ ಇಬ್ಬರು ಪ್ರಯಾಣ ಬೆಳೆಸಿರ್ತಾರೆ. ಆ ಸಮಯದಲ್ಲಿ ಕಂಡಕ್ಟರ್ ಬಂದು ಟಿಕೆಟ್ ಕೇಳ್ತಾನೆ. ಟಿಕೆಟ್ ಕೇಳಿದ ಸಮಯದಲ್ಲಿ ಅವನೇನು ಕಂಡಕ್ಟರ್ ಟಿಕೆಟ್ ಕೊಡ್ತಾರೆ. ಇನ್ನೊಬ್ರು ನಿಮ್ ಜೊತೆ ಯುವಕರು ಇರ್ತಾರಲ್ಲ, ಅವರು ಟಿಕೆಟ್ ತಗೊಳ್ಳಿ ಅಂತ ಹೇಳಿ ಇವ್ರು ಕನ್ನಡದಲ್ಲಿ ಮಾತಾಡ್ತಾರೆ. ಅಲ್ಲಿದ್ದಂತ ಯುವತಿ ಮತ್ತು ಯುವಕ ಏನ್ ಮಾಡ್ತಾರೆ, ನೇರವಾಗಿ ನಮ್ಗೆ ಇದು ನಾವು ಕನ್ನಡ ಮಾತಾಡಿ ಅಂತ ಹೇಳಿ ಕಂಡಕ್ಟರ್ ಕೇಳ್ತಾರೆ. ಕಂಡಕ್ಟರ್ ಕೇಳಿರ್ತಾರೆ ಅಂತ, ನಿನಗೆ ಮರಾಠಿ ಕಲಿ, ಬೆಳಗಾವದಲ್ಲಿ ಇದ್ರೆ ಮರಾಠಿ ಕಂಪಲ್ಸರಿ ಕಲಿಯಲೇಬೇಕು ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಒಬ್ಬ ಏನು ತಂದೆ ಸಮಾನ, ಅವ್ರಿಗೆ ಇಬ್ಬರು ಯುವಕರಿಗೂ ಸಹ ತಂದೆ ಸಮಾನ ಆದಂತ ಆ ವಯಸ್ಸಿನಲ್ಲಿದ್ದಂತ ಏನು ಈ ಒಂದು ಮಾದೇವ್ ಅಂತ ಹೇಳಿ ಕಂಡಕ್ಟರ್ ಇರ್ತಾನೆ. ಕಂಡಕ್ಟರ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಆ ಸುಳ್ಗಾ ಗ್ರಾಮದಲ್ಲಿ ಇರುವಂತಹ ತಮ್ಮ ಸಂಬಂಧಿಕರು ಏನ್ ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಆ ಬಸ್ಸನ್ನ ತಡೆದೇ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಈ ಒಂದು ಪ್ರಕರಣ ನೋಡಿದ್ರೆ ಎಲ್ಲೋ ಒಂದು ಕಡೆ ಮರಾಠಿಗರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಏನು ಈ ಒಂದು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಿ ಆದಷ್ಟು ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳಿ ಈಗಾಗಲೇ ಸಾರ್ವಜನಿಕ ಆಗ್ರಹ ಪಡ್ತಾ ಇದ್ದಾರೆ. ಅದೇ ತರನಾಗಿ ಏನು ಗಾಯಗೊಂಡಂತ ಮಾದೇವು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ಪ್ರಕರಣ ದಾಖಲಿಸ್ತಾರೆ. ಪ್ರಕರಣ ದಾಖಲಿಸಿಕೊಂಡು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ಆಗಿ ಈಗಾಗಲೇ ಚಿಕಿತ್ಸೆಯನ್ನು ಪಡ್ತಾ ಇದ್ದಾನೆ ಶರತ್. ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗಾಗಿ.